ಎಲ್ಲರಂತಲ್ಲ ನನ್ನ ಗಂಡ ಅಂತ ನೋಡಿ ಕಾಣಿಸ್ತೈತಾ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವಾಗ ಬೇಕ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ನೋಡಿ ರಾತ್ರಿ ಬಟ್ಟೆ ಒಗ್ದಿದ್ನಲ್ಲ, ಇದನ್ನು ಇವಾಗ ಒಣಗಾಕಬೇಕು. ಫಸ್ಟು ಆ ಕೆಲಸ ಮಾಡಬೇಕು. ಬಿಸಿಲು ಚೆನ್ನಾಗೈತೆ ಇವಾಗ, ಅದಕ್ಕೆ ಒಣಗಾಕೋಣ ಅಂತ ನೋಡ್ತಾ ಇದ್ದೀನಿ. ಈಗ ಒಣಗಾಕಿದ್ರೆ ಸಾಯಂಕಾಲ ಮಳೆ ಬಂದ್ಬಿಡ್ತೋ ಏನೋ, ಅದೇ ಒಂದು ಟೆನ್ಷನ್. ಬಂದರೂ ಪರವಾಗಿಲ್ಲ, ಒಣಗಾಕ್ಬಿಡೋಣ. ಇಲ್ಲಿ ನೋಡಿ, ಇದು ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪಲ್ಲಿ ಬೀಜ ಬಿಟ್ಟವೆ, ತೋರಿಸ್ತೀನಿ. ಇಲ್ಲಿ ಬೀಜ, ಇದನ್ನ ಬೀಜ ಗಿಡ ಬರುತ್ತೋ ಏನೋ ಗೊತ್ತಿಲ್ಲ. ಗಂಟೆ ಹಣ್ಣಂತರವೇ ಹಾಕ್ತೀನಿ ಒಂದು ಕಡೆ. ಇಲ್ಲೊಂದು ಕಡೆ ಮಣ್ಣೊಳಗೆ ಹಾಕಿರ್ತೀನಿ. ಬಂದರೆ ಬರಲಿಲ್ಲ ಅಂದರೆ ಏನು ಮಾಡುತ್ತೆ. ಹೆಗ್ಗಣಗಳವೆ, ಇಲ್ಲಿ ಹೆಗ್ಗಣಗಳೇ ಜಾಸ್ತಿ. ಇದೊಂದು ಮಳೆ ಹಿಂಗೆ ಅಂದ ತಕ್ಷಣ ಬಂದ್ಬಿಡ್ತು. ಇಲ್ಲಿ ಒಂದು ಮಳೆ ಇತ್ತು, ಇದು ಕಾರ್ ನಿಲ್ಸೋಕ್ಕೋದ್ರೆ ಕಾರ್ಗೆ ಟಚ್ ಆಯ್ತಿತ್ತು. ಅದಕ್ಕೆ ಇದನ್ನು ಕಿತ್ತಾಕಿದ್ದೀನಿ. ಇವಾಗ ಈ ಗಿಡನ ಕಿತ್ಕೊಂಡ್ಬಂದಿದ್ದೆ. ಅಲ್ಲಿ ಇದನ್ನು ಇವಾಗ ಒಂದು ಡಬ್ಬಕ್ಕೆ ಮಣ್ಣು ಹಾಕಿ ಹಾಕೋಣ ಅಂತ ತಂದಿದ್ದೀನಿ. ನೋಡೋಣ ಬರುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಇವೆಲ್ಲ ಸುಮ್ಮನೆ ಖಾಲಿ ಡಬ್ಬಗಳಿಗೆ ಹಾಕಿ ಇಟ್ಟಿದ್ದೀನಿ. ಹಿಂಗೆ ಅಲ್ಲೊಂದಷ್ಟು ಇಟ್ಟಿದ್ದೀನಿ, ಇಲ್ಲೊಂದಷ್ಟು ಇಟ್ಟಿದ್ದೀನಿ, ಇಲ್ಲಿ ಬಚ್ಚಲು ಮನೆ ಒಳಗೆ ಒಂದಷ್ಟು ಇಟ್ಟಿದ್ದೀನಿ. ಇವಾಗ ಇದು ಒಂದು ಗಿಡ ಹಾಕೋಣ. ಮನೆ ಒಳಗಡೆ ಇಟ್ಕೊಳ್ಳೋದಂಗೆ ನೋಡಿದೆ, ಮನೆ ಒಳಗೆ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ಹೊರಗಡೆನೇ ಹಾಕೋಣ. ಚೆನ್ನಾಗೈತೆ ಇದು. ಓಕೆ, ಚೆನ್ನಾಗಿ ಬರಲಿ. ಇದೊಂದು ಚೊಂಬು ಸುಮ್ಮನೆ ಹಂಗೆ ಇಟ್ಟಿದೆ ಖಾಲಿ. ಇದಕ್ಕೆ ಇವಾಗ ಈ ಗಿಡ ಹಾಕ್ತಾಯಿದ್ದೀನಿ. ಇದು ನೀರೊಳಗೆ ಹಾಕಿದ್ರೂ ಬರುತ್ತೆ, ಮನಿ ಪ್ಲ್ಯಾಂಟ್ ಥರ. ಅದಕ್ಕೆ ಇದನ್ನು ಹಾಕಿ ಹಿಂಗೆ ಇದನ್ನು ದೇವ್ರ ಮನೆ ಒಳಗಡೆ ಇಡೋಣ. ಸರಿ ಕೂರ್ತಾನೆ ಇಲ್ಲ. ಓಕೆ, ಇಲ್ಲಿ ಇಡಲ, ಮೇಲಿಡ್ತೀನಿ. ಇಲ್ಲಿ ಬೇಡ, ಇಲ್ಲಿ ಓಕೆ. ಅಲ್ಲೊಂದು ಹಾಕಿದ್ದೀನಲ್ಲ, ಅದ್ರ ಜೊತೆ ಇದು ಇರಲಿ. ಈಗ ಬಟ್ಟೆ ಒಣಗಾಕೋಣ ಫಸ್ಟು. ಯಾವ ಕೆಲಸ ಹೆಂಗಾರು ಇರಲಿ. ಒಣಗಿದ್ರೆ ಸ್ವಲ್ಪ ಬೇಗ ಎತ್ಕೋಬೋದು, ಇಲ್ಲಾಂದರೆ ಮಳೆ ಬಂದರೆ ಕಷ್ಟ. ಇವು ಒಗ್ದಿರೋ ಬಟ್ಟೆನೇ ಪುನಃ ಯಾಕೆ ಅಂದರೆ ಸ್ವಲ್ಪ ಸ್ಮೆಲ್ ಥರ ಹೊಡಿತಾಯಿತ್ತು. ಮಳೆ ಹೋಗ್ಬಿಡ್ತಲ್ಲ, ಒಂದು ಬುಟ್ಟಿಗೆ ಹಾಕಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಇದನ್ನು ಒಗೆದ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ಪುನಃ ಒಗ್ದಿರೋ ಬಟ್ಟೆನೇ ಒಣಗಾಕ್ತಾಯಿದ್ದೀನಿ ಒಗೆದ್ಬಿಟ್ಟು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಅಂತಂದರೆ ಏನಿಲ್ಲ, ಸಾಂಬಾರು ಮಾಡಿಬಿಟ್ಟು ಅನ್ನೊಂದು ಉಂಡ್ರೈತೀನಿ. ಪುನಃ ಅಂಗಡಿಗೆ ಹೋಗಬೇಕು. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗೋಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ನೆನ್ನೆ ನೈಟು ತರಕಾರಿ ತಂದಿದ್ನಲ್ಲ, ಅದೇ ತರಕಾರಿ ಸ್ವಲ್ಪ ಇದ್ದು ಅದನ್ನ ಹಾಕ್ಬಿಟ್ಟು ಇವಾಗ ಒನ್ ಟೈಮ್ ಬಸ್ ಸಾಂಬಾರು ಮಾಡಿಬಿಟ್ಟು ಹೋಗ್ಬೇಕು. ಇವಾಗ ಪುನಃ ತಲೆ ಉಚ್ಚಿ ಥರ ಆಗ್ಬಿಟ್ಟೈತೆ. ಏನಕ್ಕೆ ಅಂದರೆ ಇಷ್ಟೋ ತನಕ ಇಲ್ಲಿ ಓವನ್ ಹತ್ರ ಕೆಲಸ ಮಾಡಿದ್ರೆ ಅಷ್ಟೇ ಫುಲ್ಲು ಸ್ನಾನ. ದೇವರು ಬಿಸಿಲಿಗಿಂತ ಜಾಸ್ತಿ ಕೆಲಸ ಮಾಡ್ದಂಗಾಗುತ್ತೆ. ಓವನ್ ಹತ್ರ ಕೆಲಸ ಮಾಡಿದ್ರೆ ಬಿಸಿಲಲ್ಲ, ಅದಕ್ಕಿಂತ ಜಾಸ್ತಿ. ನಮ್ಮ ಗೌಡ್ರು ಮಲ್ಕೊಂಡವ್ರೆ ಇವತ್ತು, ಏನೋ ಪಡ್ಡುಟಿಗೆ ಹೋಗಿಲ್ಲ. ಸಾಂಬಾರು ಮಾಡ್ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದರೆ ಸಾಯಂಕಾಲ ಅಲ್ಲ, ನೈಟ್ 9:00 ಬಂದು ನಾನೇ ಮಾಡಬೇಕಾಗ್ತದೆ. ಅಷ್ಟೊತ್ತಿನಲ್ಲಿ ಸುಮ್ಮನೆ ಮೂಡಿರಲ್ಲ, ಏನಿಲ್ಲ. ಅದಕ್ಕೆ ಇವಾಗಲೇ ಮಾಡಿಟ್ಕೊಳ್ಳೋಣ. ಬಟ್ಟೆ ಒಂದೆರಡು ಇದೆ ಒಗೆಯವು, ಅವೇ ನೀವು ಒಗೆಯಲ್ಲ. ಸೋಪ್ ಖಾಲಿಯಾಗಿ ಹೋಗುತ್ತೆ, ಹಾಗಾಗಿ ಸೋಪ್ ತಂದಮೇಲೆ ನಾಳೆ ಹೋಗ್ತೀನಿ. ತರಕಾರಿ ಜೊತೆಗೆ ಆಲೂಗೆಡ್ಡೆ ಒಂದು ಮಿಸ್ ಆಗೈತೆ ಅಷ್ಟೇ. ಮಿಕ್ಸ್ ತರಕಾರಿ ಒಳಗೆ ನನಗೆ ಆಲೂಗೆಡ್ಡೆ ಇರಲೇಬೇಕು. ಆಲೂಗೆಡ್ಡೆ ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಆಲೂಗೆಡ್ಡೆ ತಿನ್ನಬೇಕು ಮಿಕ್ಸ್ ತರಕಾರಿ ಒಳಗೆ. ನನಗೆ ಆಲೂಗೆಡ್ಡೆ ಕಂಡ್ರೆ ಭಾರಿ ಇಷ್ಟ. ಇವತ್ತು ಆಲೂಗೆಡ್ಡೆ ತಂದಿಲ್ಲ. ಒಬ್ಬೊಬ್ರಿಗೆ ಆಲೂಗೆಡ್ಡೆ ಕಂಡ್ರೆ ಇಷ್ಟ ಆಗಲ್ಲ, ನನಗೆ ಆಲೂಗೆಡ್ಡೆ ಕಂಡ್ರೆ ಇಷ್ಟ. ಎಲ್ಲರ ಥರನೂ ಇರೋಕ್ಕಾಗಲ್ಲ, ನಾವು ನಮ್ಮ ಥರ ಇರಬೇಕು. ಹಾಗಾಗಿ ನಮಗೆ ಆಲೂಗೆಡ್ಡೆ ಇಷ್ಟ. ನಾನು ಆಲೂಗೆಡ್ಡೆ ಹಾಕೊಂಡು ತಿಂತೀನಿ. ಇಷ್ಟು ತರಕಾರಿ ಇದೆ, ಒಂದು ಟೈಮ್ಗೆ ಆಗೋಷ್ಟು ಮಾಡ್ತೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಿ ಇಷ್ಟು ತರಕಾರಿ ಹಾಕೊಂಡು 2 ಟೊಮೊಟೊ, ಖಾರದ ಪುಡಿ, ಸ್ವಲ್ಪ ಕಾಯಿ ಅಷ್ಟೇ ಹಾಕಿರೋದು, ಏನು ಹಾಕಿಲ್ಲ. ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ಪೂನು ಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಎಷ್ಟು ಬೇಕಷ್ಟು ನೀರು ಹಾಕಿ, ಉಪ್ಪು ಹಾಕಿ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಕ್ಲೋಸ್ ಮಾಡಿದ್ರೆ ಸಾಂಬಾರು ಮುಗೀತು. ಇಷ್ಟೇ, ಮಸಾಲೆಗೆ ಇನ್ನೇನು ಹಾಕಿಲ್ಲ. ಕಾಯಿ ಟೊಮೊಟೊ ಖಾರ, ಇನ್ನೇನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಇದೊಂಥರ ಡಿಫ್ರೆಂಟಾಗಿ ಸಿಂಪಲಾಗಿ ಸರಿ ಆಗುತ್ತೆ. ಹೆಂಗೋಚಿರಿ ಮತ್ತೆ ಕೇಟು ಯಾಕೆ ಹಚ್ಚಿ ಅವ್ರಿಗೆಲ್ಲ ಯಾಕೆ ಹಚ್ಚಿ? ರೂಢಿ ಬೇಬಿ ಆಡ್ದಂಗೆ ಮಾಡ್ತಾಳೆ. ರೂಢಿ ಬೇಬಿ ಒಯ್ಗಳಿಗೆಲ್ಲ ಕಚ್ಚಿ ಮಾಡ್ತಾಳೆ. ಬಟ್ಟೆ ಒಣಗಾಕ್ತೆ, ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಎತ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಹೋಗತ್ತೀನಿ ಅಂದರೂ ನೆನೀತವೆ, ಏನು ಮಾಡೋಕ್ಕಾಗಲ್ಲ. ಈಗ ಹಾಕಿದ್ದೀನಿ, ಒಂಚೂರು ಒಣಗಿಲ್ಲ, ಏನಿಲ್ಲ, ಹೆಂಗೆ ಎತ್ಕೊಳ್ಳೋದು? ತಲೆಗೆ ಒಂಚೂರು ಎಣ್ಣೆ ಹಾಕೋದು. ತಲೆಗೆ ಎಣ್ಣೆ ಹಾಕ್ತಾನೆ ಸರಿಯಾಗಿ ಎಲ್ಲ ಒಂಥರ ಕರಡಿ ಕೂದಲು ಥರ ಔಟದು. ಒಂಚೂರು ಎಣ್ಣೆ ಹಾಕ್ತೀನಿ, ಬರೀ ಮೈ ಸ್ನಾನ ಮಾಡ್ತೀನಿ, ತಲೆಗೆ ಮಾಡಲ್ಲ ಇವತ್ತು. ಕಲ್ಲೆಣ್ಣೆ ಏನೋ ಬೆಳಿಗ್ಗೆ ಹೇಳ್ದಲ್ಲ, ಅಲ್ಲೇ ಕಟ್ ಮಾಡಿ ಇಡ್ತೀನಿ. ಹಾಂ, ಕಟ್ ಮಾಡಿ ಮೆಂಬರ್ಶಿಪ್ ಐಡೆಂಟಿ ಕಾರ್ಡು ಸಹಕಾರ ನಗರ ಕ್ಲಬ್ ಬೆಂಗಳೂರು. ಇನ್ನೇನ ಮೆಂಬರ್ಶಿಪ್ ಆಗಿದೆಯಲ್ಲ. ಅನಿಲ್ ಕುಮಾರ್ ಏರಿಯಾಗಿ ಹಾಕಿಲ್ಲ. ಸಹಕಾರ ನಗರ ಮೆಂಬರ್ಶಿಪ್ ಕ್ಯಾಟಗರಿ ಟಿ ಮೆಂಬರ್ ಬೇಡವಾ? ಮತ್ತೆ ಇದೊಂದು ಇದ್ಯಾವಿದು? ತರಕಾರಿ ಸಾರು ಅಂತಲ್ಲ, ತರಕಾರಿ ಸಾರೇ ಐತೆ. ಅದು ವಿಷಯಲೇ ಬಂದಿಲ್ಲ. ಆ ವಿಷಯ ಆಗಿಲ್ಲ, ಅಷ್ಟು ಬೇಗ ಹಾಕೊಂಡು ತಿಂತ ಇದೀವಿ. ಬೆಳಿಗ್ಗೆ ಹೋಟ್ಲಲ್ಲಿ ಕೊಡ್ಸಿದ್ರು ತಿಂಡಿಯ. ನನಗೆ ಉಪ್ಪಿಟ್ಟು ಕೆಸರಿ ಬತ್ತು. ಅದೇ ತಿನ್ನಕ್ಕೆ ಟೇಸ್ಟ್ ಮಾಡಕ್ಕೇನೆ ಬಿಡ್ಲಿಲ್ಲ ನನ್ನ ಮಗ ರಾಜು. ಬಂದ್ಬಿಟ್ಟು ಹೋಟ್ಲಲ್ಲಿ ಕುತ್ಕೊಂಡ. ಸುಮ್ಮನೆ ಅವಾಗ ತಿನ್ಬಿಟ್ಟು ಬಂದೆ. ಅದೇನು ಟೇಸ್ಟ್ ಹೆಂಗಿರುತ್ತೆ ಏನು ಟೇಸ್ಟ್ ಮಾಡಕ್ಕೆ ಬಿಡ್ಲಿಲ್ಲ ನನ್ನ ಮಗ ರಾಜು. ಕಾಫಿ ನೀಟಾಗಿ ಟೇಸ್ಟ್ ಮಾಡಕ್ಕೆ ಬಿಡ್ಲಿಲ್ಲ. ಫ್ರೆಂಡ್ಸ್, ನಮ್ಮ ಮನೆಯವ್ರು ಏನ್ ಗೊತ್ತಾ, ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಟೈಟಲ್ ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ. ಎಲ್ಲರೂ ಪರ್ಸಲ್ಲಿ ಏನೇನು ಇಟ್ಕೋತಾರೆ ಹೇಳಿ ನೋಡೋಣ. ಪರ್ಸಲ್ಲಿ ಹೆಂಗಸ್ರಲ್ಲಿ ಗಂಡಸ್ರಲ್ಲಿ ಪರ್ಸ್ಗಳಲ್ಲಿ ಈ ತರ ಪರ್ಸ್ಗಳಲ್ಲಿ ಅಥವಾ ನಾವು ಇಟ್ಕೊಳ್ಳೋ ಪರ್ಸು, ನೇತಕೊಳ್ಳೋ ಪರ್ಸು, ಈ ತರ ಪರ್ಸ್ಗಳಲ್ಲಿ ನಾವ್ ಏನೇನು ಇಟ್ಕೊತೀವಿ? ಇಲ್ಲ ಫ್ಯಾಮಿಲಿ ಫೋಟೋ ಇಟ್ಕೊತೀವಿ, ಇಲ್ಲ ಅಂತಂದ್ರೆ ಅವ್ರ ಲವರ್ ಫೋಟೋ ಇಟ್ಕೊತಾರೆ, ಗಂಡನ ಫೋಟೋ ಇಟ್ಕೊತಾರೆ, ಮಕ್ಳ ಫೋಟೋ ಇಟ್ಕೊತಾರೆ, ತಂದೆ ತಾಯಿ ಫೋಟೋಗಳು ಇಟ್ಕೊತಾರೆ. ಅದು ಇಲ್ಲ ಅಂದ್ರೆ ದೇವ್ರ ಫೋಟೋ ಇಲ್ಲ ಅಂತಂದ್ರೆ ಏನೋ ಪ್ರಾಣಿಯೋ ಪಕ್ಷಿಯೋ ಏನೋ ಒಟ್ಟಿನಲ್ಲಿ ಆ ತರದ್ದು ಫೋಟೋ ಇಟ್ಕೊತಾರೆ. ಈ ತರದ ಪರ್ಸಲ್ಲಿ ಇಲ್ಲಿ ಜಾಗ ಇರುತ್ತೆ ನೋಡಿ ಫೋಟೋ ಇಟ್ಕೊಳಕ್ಕೆ, ಆ ಜಾಗದಲ್ಲಿ. ಆದ್ರೆ ನನ್ ಗಂಡ ಎಲ್ಲರಂತಲ್ಲ, ನನ್ ಗಂಡ ಏನ್ ಫೋಟೋ ಇಟ್ಕೊಂಡವ್ರೆ ಅಂತ ಗೊತ್ತಾ ನಿಮ್ಗೆ? ತೋರಿಸ್ತೀನಿ, ಅವ್ರಿಗೂ ತೋರಿಸ್ತೀನಿ. ಎಲ್ಲರಂತಲ್ಲ ನನ್ ಗಂಡ ಅಂತ ನೋಡಿ. ಕಾಣಿಸ್ತೈತಾ? ಈ ಫೋಟೋ ಇಟ್ಕೊಂಡವ್ರೆ ನನ್ನ ಗಂಡ. ಈ ಫೋಟೋ ಇಟ್ಕೊಂಡವ್ರು. ಇಲ್ಲ ನನ್ ಫೋಟೋ ಎಂಟಿ ಫೋಟೋನು ಇಟ್ಕೊಂಡಿಲ್ಲ, ಅವ್ರ ಅಪ್ಪರ ಅವ್ರ ಫೋಟೋನು ಇಟ್ಕೊಂಡಿಲ್ಲ, ಅವ್ರ ಮಗನ್ ಫೋಟೋನು ಇಟ್ಕೊಂಡಿಲ್ಲ ಕಡೆ ಪಕ್ಷ. ಅದು ಬೇಡ, ಅವ್ರ ಮನೆ ದೇವ್ರ ಫೋಟೋನು ಇಟ್ಕೊಂಡಿಲ್ಲ. ಇದು ಅವ್ರ ಮನೆ ದೇವ್ರಿಗಿಂತ ಹೆಚ್ಚು. ಅವ್ರ ಮನೆ ದೇವ್ರಿಗಿಂತ. ಹೇಳು
ನಮ್ಗಿಂತ ಈ ಫೋಟೋನೇ ಹೆಚ್ಚು. ಅದಕ್ಕೆ ಎಲ್ಲರಂತಲ್ಲ ನನ್ನ ಗಂಡ ಅಂತ. ಇಲ್ಲಿ ಇವು ಮೆಂಬರ್ಶಿಪ್ಗಳು. ಒಂದ್ 2-3 ಕಾರ್ಡ್ ಅರ್ಧಾಕಿದೆ, ಆದ್ರೂ ಬಿಟ್ಟಿಲ್ಲ, ಪುನಃ ಮಾಡಿಸ್ಕೊಂಡವ್ರೆ. ಮೆಂಬರ್ಶಿಪ್ ಇಸ್ಪಿಟ್ ಆಡಕ್ಕೆ ಮೆಂಬರ್ಶಿಪ್ ಮೆಂಬರ್ಶಿಪ್ ಅದು ಫೋಟೋ ಎದಕ್ಕೆ ನೀನು ನೋಡಿ 1,50,000 ಕಟ್ಟಿದಾರಂತೆ. ಅದೇ ನಮಗೆ ಒಂದು 500 ರೂಪಾಯಿ 1,000 ಖರ್ಚು ಮಾಡಿದ್ರೆ ನಮ್ ಖರ್ಚು ಮಾಡಿದೆ ಅಂತ ಹೇಳ್ಕೊಳ್ಳೋದು. ಇಸ್ಪಿಟ್ ಆಡಕ್ ಹೋಗಕ್ಕೆ ಎಷ್ಟು 1,00,000 ಗಟ್ಟೆ ಕಟ್ಟೋದು. ಹಂಗಾದ್ರೆ ಎಷ್ಟು ದುಡ್ದಿದ್ಯಪ್ಪ ಇವತ್ತಿನ ತನಕ? ದುಡ್ದಕ್ಕಿಂತ ಕಳೆದ್ರೆ ಜಾಸ್ತಿ. ಜೋರಾಗಿ ಹೇಳು. ದುಡ್ದಿರೋದ್ಕಿಂತ ಕಳೆದ್ರೆ ಜಾಸ್ತಿ. ದುಡ್ದಿರೋದ್ಕಿಂತ ಕಳ್ದಿರೋದೇ ಜಾಸ್ತಿ ಅಂತೆ. ಅಂತದಕ್ಕೆ ಏನ್ ಕಪ್ಪ ಹೋಗ್ಬೇಕು? ನಮ್ ಜೊತೆ ಜಗಳ ಆಡ್ಕೊಂಡು, ಯುದ್ಧ ಆಡ್ಕೊಂಡು, ಹೊಚ್ಚಾಡ್ಕೊಂಡು, ಪಚ್ಚಾಡ್ಕೊಂಡು ಈ ದಡ ತಿಂತಾ ಇರೋದು ಏನಕ್ಕೆ ಗೊತ್ತಾ? ಅಲ್ಲಿಗೆ ಹೋಗಕ್ಕೇನೆ. ಎಲ್ಲಿಗೆ? ಇಸ್ಬಿಟ್ ಆಡಕ್ ಹೋಗಕ್ಕೇನೆ. ಅಲ್ಲೇ ಚಿಕನ್ ಕೊಡ್ತಾರೆ, ಮಟನ್ ಕೊಡ್ತಾರೆ, ಕಬಾಬ್ ಕೊಡ್ತಾರೆ. ತಿಂದು ಹೊಟ್ಟೆ ಬರ್ಸ್ಕೊಂಡ್ರೆ ಅದಕ್ಕೆ ಮನೇಲಿ ಊಟ ಮಾಡಲ್ಲ. ಇವಾಗ ಏನೋ ಮಾಡಿದೀನಿ ಸಾಂಬಾರ್ ಟೇಸ್ಟ್ ನೋಡಕ್ಕೆ ಅಂತ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಮನೇಲಿ ಊಟ ಮಾಡಲ್ಲ. ಇಲ್ಲೇ ಗೊತ್ತಾಯ್ತದೆ ಅವ್ರು ಎಷ್ಟು ಯಾರ್ ಲವ್ವರು ಅಂತ. ಯಾರ್ ಲವ್ವರು ಅಂತ. ಇಸ್ಪಿಟ್ ಲವ್ವರು. ಅದಕ್ಕೆ ಈ ತರ ಲವ್ವರ್ಗಿಂತ ಹೆಚ್ಚು ಇಂತಿಗಿಂತ ಹೆಚ್ಚಾಗಿ ಇಟ್ಕೊಂಡಿರೋದು. ಟೇಸ್ಟ್ ನೋಡದ ಜಾಸ್ತಿ ತುರ್ಬೇಡ, ಸ್ವಲ್ಪ ಕೊಡು. ನಾನು ಇಲ್ಲೇ ಟೇಸ್ಟ್ ನೋಡ್ತೇನೆ. ನಿಮಿಷರು ಸಿಂಪಲ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಆಗಿರುತ್ತೆ ಸಾಂಬಾರು. ಇದಕ್ಕೇನು ಹಾಕಿಲ್ಲ, ಟೊಮೊಟೊ ಹಾಕಿದೀನಿ, ಖಾರ ಪುಡಿ ಹಾಕಿದೀನಿ ಅಷ್ಟೇ, ಬೇಳೆ ತರಕಾರಿ. ಹಿಂಗೆ ಮಾಡ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಅವೇನು ಹಾಕಿ ತಣ್ಣಗಾದ್ಮೇಲೆ ಚೆನ್ನಾಗಿರೋದು. ಇವಾಗ ನಾನು ಇಷ್ಟಿಷ್ಟು ತಿನ್ಬೇಕು, ಆದ್ರೆ ನನಗೆ ಇಷ್ಟಿಷ್ಟು ಮಾತ್ರ. ಬಾಯಿ ತುಂಬ ತಿಂತ ತಿನ್ನಂಗೆ. ಅಪ್ಪ ಫೋನ್ ಮಾಡಿದ ಅಪ್ಪಗೆ. ನಿಮ್ಮಪ್ಪ ಹೋದ ತಿಂಗ್ ಜಗಳ ಈ ತಿಂಗಳು ಹೇಳ್ತಾನೆ. ಅಪ್ಪ ಸ್ಪೆಷಾಲಿಟಿ ಹೋಗ್ತಾರ ನೀ ಕಣದ ಬೇಕಳಕ್ಕೆ ಕೊಡೋದು. ಬೇಕಂದ್ರೆ ತಿನ್ನಿಸ್ತೇನೆ. ಫ್ರೆಂಡ್ಸ್, ನಮ್ಮ ಮನೆಯವ್ರು ತಿಂದಿರೋ ತಟ್ಟೆಲೆ ತಿಂತಾ ಇದ್ದೀನಿ. ತಟ್ಟೆಲೆ ಅವ್ರು ಪದ್ಧತಿ ಅದು ತಿನ್ಬೇಕದು. ಯಾಕೆಂದ್ರೆ ಈಗ ಗಂಡ ಬುಟ್ಟಿ ಅವಾಗ ಏನೋ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ದೊಡ್ಡವರು. ಹೆಂಡತಿ ಬುಟ್ಟಿದ ತಟ್ಟೆಲಿ ಗಂಡ ತಿನ್ಬಾರ್ದಂತೆ, ಆಯಸ್ ಕಡಿಮೆ ಆಗುತ್ತಂತೆ. ಅದೇ ಗಂಡ ಬುಟ್ಟಿದ ತಟ್ಟೆಲಿ ಹೆಂಡತಿ ತಿಂದ್ರೆ ಗಂಡ ಬುಟ್ಟಿದ ಹೆಂಡತಿ ತಿಂದ್ರೆ ಆಯಸ್ಸು ಅವ್ರಿಗೆ ಜಾಸ್ತಿ ಆಗುತ್ತಂತೆ. ಅದೇ ನಾವು ಬುಟ್ಟಿದ ತಟ್ಟೆ ಅವ್ರು ತಿಂದರೆ ಆಯಸ್ ಕಮ್ಮಿ ಆಗುತ್ತಂತೆ. ನಿಜನ ಸುಳ್ಳ ಗೊತ್ತಿಲ್ಲ. ಅದಕ್ಕೆ ನನ್ನ ಗಂಡಗೆ ಆಯಸ್ ಜಾಸ್ತಿ ಆಗಿಬಿಟ್ಟು ಅವ್ರ ತಟ್ಟೆ ತಿಂತಾರೆ. ಸುಮ್ಮನೆ ಪದ್ಧತಿ. ಇವಾಗ ಅವೆಲ್ಲ ಪಾಲಿಸಲ್ಲ. ಅಂತಾನೆ ಇದೆಯಾ? ಹೋಯ್ತಾನೆ ಇಲ್ಲ. ನೆನ್ನೆ ಹೋಗಿ ಕಾಣಾಗದು. ನೆನ್ನೆ ಹೋಗಿ ತೊಂದರೆ ಆಯಿತು. ಲೇಟಾಗಿ ಬಂದೆ. ನಾವು ಹೋಗಿ ಬರೋದಾಗ ಕೆಲಸ ಬೇರೆ ಹಾಕ್ಬೇಕಾಯ್ತು. ನೀನು ಬಂದು ಏನು ಕೆಲಸ ಮಾಡಿದೆ? ನಾನು ದೀಪ ಹಚ್ಚೆ ಸ್ನಾನ ಮಾಡಿದೆ, ಊಟ ಮಾಡಿದೆ. ದೀಪ ಹಚ್ಚೆ ಸ್ನಾನ ಮಾಡಿದೆ, ದೀಪ ಹಚ್ಚೆ ಊಟ ಮಾಡಿದೆ ಅಷ್ಟೇ. ನಾವು ಯಾರು ಹಿಂಗೆ ಆರಾಮ್ ಮಾಡ್ತಾನಲ್ಲ. ಇವಾಗ ನೀನು ಡ್ಯೂಟಿಗೆ ಹೊರಟೆ, ನಾವು 9 ಗಂಟೆ ನಮ್ಮ ಡ್ಯೂಟಿಗೆ ಹೋಗ್ತೀವಿ. ಮಲಿಕೋ ಅವ್ನು ಮಲಿಕತಾನೆ, ನೀನು ಹೋಗು. ಫ್ರೆಂಡ್ಸ್, ಇವಾಗ ಸ್ನಾನಕ್ಕೆ ಹೋಗೋಕೆ ಮುಂಚೆ ಒಂದು ಫೇಸ್ ಪ್ಯಾಕ್ ಹಾಕ್ತಾಯಿದ್ದೀನಿ. ಇದು ಮುಲ್ತಾನಿ ಮಿಟ್ಟಿ ಮತ್ತು ಟೊಮೊಟೊ ರಸ ಎರಡನ್ನೂ ಸೇರಿಸಿದ್ದೀನಿ. ಅಲ್ಲೇ ಇರಬೇಕಲ್ಲ ತಗೋ. ಟೊಮೊಟೊ ರಸ ಮತ್ತು ಮುಲ್ತಾನಿ ಮಿಟ್ಟಿ ಎರಡೂ ತಗೊಂಡಿದ್ದೀನಿ. ಇವಾಗ ಇದು ವೇಸ್ಟ್ ಮಾಡಲ್ಲ, ಇದನ್ನ ತೊಳೆದ್ಬಿಟ್ಟು ತಿಂತೀನಿ.
ಅಲ್ಲಿ ಚಪ್ಪಲ್ ಕೆಳಗಡೆ ಐತೆ ನೋಡು, ಚಪ್ಪಲ್ ಬಿಟ್ಟಿದ್ದೀವಲ್ಲ ಕೆಳಗಡೆ. ಇದನ್ನು ವೇಸ್ಟ್ ಮಾಡಬಾರ್ದು, ತಿನ್ಬೇಕಾ ನೋಡಿ. ಇವಾಗ ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಿ, ಮುಲ್ತಾನಿ ಮಿಟ್ಟಿ. ನಾವೇನು ಫೇಸ್ ಪ್ಯಾಕ್ ಹಾಕೊಂಡ್ರು ನಮ್ಮ ಕಲರ್ ಇರುವಂಥದ್ದೇ ಕಲರು ಚೇಂಜ್ ಆಗೋದು. ಇದು ಬಿಟ್ಟು ತೆಗೆದ್ಬಿಟ್ಟು ನಾವೇನು ಕಲರ್ ಇರ್ತೀವೋ ಅದೇ ಕಲರ್ ಇರ್ತೀವಿ, ಆದರೆ ಸ್ವಲ್ಪ ಗ್ಲೋ ಬರಲಿ ಅಂತ ಹಾಕೊಳ್ಳೋದು ಅಷ್ಟೇ. ಇವಾಗ ಇದೊಂದು 2 ನಿಮಿಷ ಸ್ವಲ್ಪ ಡ್ರೈ ಆದ ತಕ್ಷಣ ಬೇಗ ಹೋಗ್ಬೇಕು ಸ್ನಾನಕ್ಕೆ. ಫ್ರೆಂಡ್ಸ್, ಇವಾಗ ನಂದು ಸ್ನಾನ ಆಯಿತು, ಪೂಜೆ ಆಯಿತು. ಎತ್ತಲಾಗೂ ಇಲ್ದಂಗೆ ಪೂಜೆ ಮಾಡಿದ್ದೀನಿ. ಸಂಜೆನೂ ಇಲ್ಲ ಬೆಳಿಗ್ಗೆನೂ ಇಲ್ಲ. ಮಧ್ಯಾಹ್ನ 3 ಗಂಟೆಯಲ್ಲಿ ಮಧ್ಯಾಹ್ನ 3 ಗಂಟೆಯಲ್ಲಿ ಪೂಜೆ ಮಾಡಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇರಲಿ, ಪರವಾಗಿಲ್ಲ, ದೇವರು ಟೈಮ್ ಕೇಳಲ್ಲ. ಹಾಗಾಗಿ ನಮ್ಮದು ಪೂಜೆ ಆಯಿತು. ಇವಾಗ ಹೊರಟಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬೈ ಬಾಯ್. ನಾನಿವಾಗ ಅಂಗಡಿ ಹೊರಡ್ತಾ ಇದ್ದೀನಿ. ನನ್ನ ಡ್ಯೂಟಿಗೆ ಜಾಯ್ನ್ ಆಗ್ತಾಯಿದ್ದೀನಿ, ಸೆಕೆಂಡ್ ಶಿಫ್ಟ್. ಬಾಯ್ ಬಾಯ್.